ಅಪ್ರತಿಮ ಜನನಾಯಕ ನರೇಂದ್ರ ಮೋದಿ. ಭಾರತದ ರಾಜಕೀಯ ಇತಿಹಾಸದಲ್ಲಿ ಕೆಲವು ಹೆಸರುಗಳು ಕೇವಲ ವ್ಯಕ್ತಿಗಳ ಹೆಸರಾಗಿರೋದಿಲ್ಲ, ಅವು ಒಂದು ಯುಗದ ಪ್ರತೀಕವಾಗಿರುತ್ತೆ. ಸ್ವಾತಂತ್ರ್ಯದ ನಂತರ ಭಾರತದ ಮೊದಲ ಪ್ರಧಾನಿಯಾಗಿ ಸುಮಾರು 17 ವರ್ಷಗಳ ಕಾಲ ದೇಶವನ್ನ ಮುನ್ನಡೆಸಿದ ಜವಾಹರಲಾಲ್ ನೆಹರು ಅವರ ಹೆಸರು ಅಂತಹದ್ದೇ ಒಂದು ಅಧ್ಯಾಯ. ಆದರೆ ಕಳೆದ ಒಂದು ದಶಕದಲ್ಲಿ ಭಾರತೀಯ ರಾಜಕೀಯದ ದಿಕ್ಕು ಮತ್ತು ದಶೆಯನ್ನ ಬದಲಾಯಿಸಿದ ಮತ್ತೊಬ್ಬ ನಾಯಕನ ಹೆಸರು ಆ ಪಟ್ಟಿಗೆ ಸೇರ್ಪಡೆಯಾಗಿದೆ. ಆ ಹೆಸರೇ ನರೇಂದ್ರ ಮೋದಿ. ಒಮ್ಮೆ ರೈಲ್ವೆ ನಿಲ್ದಾಣದ ಬಳಿಯಲ್ಲಿ ಚಹಾ ಮಾರ್ತಾ ಇದ್ದಂತಹ ಬಾಲಕನೊಬ್ಬ ದೇಶದ ಪ್ರಧಾನಿಯಾಗುವಂಥದ್ದು, ಅಲ್ಲಿಂದ ವಿಶ್ವ ರಾಜಕೀಯದಲ್ಲಿ ಭಾರತದ ಧ್ವನಿಯನ್ನ ಗಟ್ಟಿಗೊಳಿಸುವಂಥದ್ದು, ನೆಹರು ನಂತರ ಅತಿ ದೀರ್ಘಾವಧಿ ಅಧಿಕಾರದಲ್ಲಿರುವಂತಹ ಪ್ರಧಾನಿಗಳ ಸಾಲಿನಲ್ಲಿ ತನ್ನದೇ ಛಾಪನ್ನ ಮೂಡಿಸುವಂಥದ್ದು. ಇದು ಕೇವಲ ರಾಜಕೀಯ ಯಶೋಗಾಥೆಯಲ್ಲ, ಇದು ಭಾರತೀಯ ಪ್ರಜಾಪ್ರಭುತ್ವದ ಜೀವಂತ ಕತೆ. ಸಾಮಾನ್ಯ ಕುಟುಂಬದಿಂದ ಅಸಾಮಾನ್ಯ ಪಯಣ. 1950 ಸೆಪ್ಟೆಂಬರ್ 17ನೇ ತಾರೀಕು ಗುಜರಾತಿನ ವಡನಗರದಲ್ಲಿ ಜನಿಸಿದಂಥ ನರೇಂದ್ರ ಮೋದಿ ಅವರ ಬಾಲ್ಯ ಯಾವುದೇ ರಾಜಕೀಯ ವಂಶಪಾರಂಪರ್ಯದ ನೆರಳಲ್ಲಿ ಕಳೆದಿರಲಿಲ್ಲ. ಶ್ರೀಮಂತಿಕೆಯ ಸೌಲಭ್ಯಗಳು ಕೂಡ ಇರಲಿಲ್ಲ. ತಂದೆ ನಡೆಸ್ತಾ ಇದ್ದಂಥ ಸಣ್ಣ ಚಹಾ ಅಂಗಡಿಯಲ್ಲಿ ಸಹಾಯ ಮಾಡುತ್ತಾ ಬೆಳೆದಂಥ ಅವರು ಜೀವನದ ಕಷ್ಟ ಸುಖಗಳನ್ನು ಅತಿ ಸಮೀಪದಿಂದ ಕಂಡವರು. ಬಡತನ, ಪರಿಶ್ರಮ ಮತ್ತು ಆತ್ಮವಿಶ್ವಾಸವೇ ಅವರ ಬಾಲ್ಯದ ಗುರುಗಳು. ಶಾಲಾ ದಿನಗಳಲ್ಲೇ ಸಾರ್ವಜನಿಕ ಬದುಕಿನ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡಂತಹ ಮೋದಿ ಅವರು ನಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾಗಿ ತಮ್ಮ ಸಾಮಾಜಿಕ ಮತ್ತು ಸಂಘಟನಾ ಪಯಣವನ್ನು ಆರಂಭ ಮಾಡ್ತಾರೆ. ರಾಜಕೀಯದಲ್ಲಿ ಹಣ, ಕುಟುಂಬ ಅಥವಾ ಅಧಿಕಾರದ ಪ್ರಭಾವ ಇಲ್ಲದೆ ಮೇಲಕ್ಕೆ ಬಂದಂತಹ ನಾಯಕರು ಭಾರತದಲ್ಲಿ ಅಪರೂಪ. ಆ ಅಪರೂಪದ ಸಾಲಿನಲ್ಲಿ ಮೋದಿ ಅವರು ಪ್ರಮುಖರು. ಗುಜರಾತ್ ಮುಖ್ಯಮಂತ್ರಿ ಹುದ್ದೆಯಿಂದ ರಾಷ್ಟ್ರೀಯ ನಾಯಕತ್ವದತ್ತ. 2001ರಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾದಂತಹ ಮೋದಿ ಅವರು ಅಭಿವೃದ್ಧಿಯ ಮಾದರಿಯನ್ನ ರಾಜಕೀಯ ಚರ್ಚೆಯ ಕೇಂದ್ರವನ್ನಾಗಿಸಿದರು. ಕೈಗಾರಿಕಾ ಹೂಡಿಕೆ, ಮೂಲಸೌಕರ್ಯ ಮತ್ತು ಆಡಳಿತಾತ್ಮಕ ಚುರುಕುತನದ ಮೂಲಕವಾಗಿ ಗುಜರಾತ್ ಮಾದರಿಯನ್ನ ದೇಶದ ಮುಂದೆ ಇಟ್ಟರು. 2002ರ ಗಲಭೆಗಳು ಅವರ ರಾಜಕೀಯ ಜೀವನದ ಅತ್ಯಂತ ವಿವಾದಾತ್ಮಕ ಅಧ್ಯಾಯ ಆಗಿದ್ರೂ ಕೂಡ ಅದರಿಂದ ಹೊರಬಂದು ಅಭಿವೃದ್ಧಿಯ ಅಜೆಂಡಾವನ್ನ ಜನರ ಮುಂದೆ ಇಡುವಲ್ಲಿ ಅವರು ಯಶಸ್ವಿಯಾಗ್ತಾರೆ. 2014ರ ಲೋಕಸಭಾ ಚುನಾವಣೆಗೆ ಬಂದಾಗ ಮೋದಿ ಕೇವಲ ಬಿಜೆಪಿ ಅಭ್ಯರ್ಥಿಯಾಗಿರಲಿಲ್ಲ, ಅವರು ಬದಲಾವಣೆಯ ನಿರೀಕ್ಷೆಯ ಸಂಕೇತವಾಗಿದ್ದರು. 2014 ಭಾರತೀಯ ರಾಜಕೀಯದ ತಿರುವು. 2014ರಲ್ಲಿ ದೇಶದ ಜನರು ಭ್ರಷ್ಟಾಚಾರ, ನೀತಿಪರ ಅಸ್ಥಿರತೆ ಮತ್ತು ಆರ್ಥಿಕ ಕುಂಠಿತತೆಗೆ ಬೇಸತ್ತು ಹೋಗಿದ್ರು. ಆಗ ಅಚ್ಚೆ ದಿನ್ ಅನ್ನುವಂಥ ಘೋಷಣೆ ಜನರಲ್ಲಿ ಹೊಸ ಭರವಸೆಯನ್ನ ಮೂಡಿಸಿತು. ಚುನಾವಣಾ ಪ್ರಚಾರದಲ್ಲಿ ಮೋದಿ ಜನರೊಂದಿಗೆ ನೇರ ಸಂಪರ್ಕವನ್ನ ಸಾಧಿಸಿದರು. ಸೋಷಿಯಲ್ ಮೀಡಿಯಾ, ತಂತ್ರಜ್ಞಾನ ಮತ್ತು ಪರಿಣಾಮಕಾರಿ ಭಾಷಣಗಳ ಮೂಲಕ ಅವರು ಯುವಕರ ಮನಗೆದ್ರು. ಇದರ ಫಲವಾಗಿ ಬಿಜೆಪಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂತು. ಇದು ಭಾರತೀಯ ರಾಜಕೀಯದಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿತು. ಜನ್ಧನ್ ಬ್ಯಾಂಕ್ ಖಾತೆ ಇಲ್ಲದವರಿಗೂ ಆರ್ಥಿಕ ಗುರುತು. ಮೋದಿ ಸರ್ಕಾರದ ಮೊದಲ ಮಹತ್ವದ ಹೆಜ್ಜೆಗಳಲ್ಲಿ ಒಂದಾಗಿದ್ದು ಪ್ರಧಾನಮಂತ್ರಿ ಜನ್ಧನ್ ಯೋಜನೆ. ದೇಶದ ಕೋಟ್ಯಾಂತರ ಬಡವರಿಗೆ ಬ್ಯಾಂಕ್ ಖಾತೆಯೇ ಇರಲಿಲ್ಲ. ಸರ್ಕಾರದ ಅನುದಾನ ಮಧ್ಯವರ್ತಿಗಳ ಮೂಲಕವಾಗಿ ತಲುಪ್ತಾ ಇತ್ತು. ಭ್ರಷ್ಟಾಚಾರಕ್ಕೂ ಕೂಡ ಅವಕಾಶ ಇತ್ತು. ಜನ್ಧನ್ ಯೋಜನೆಯ ಮೂಲಕವಾಗಿ ಬಡವರಿಗೂ ಕೂಡ ಬ್ಯಾಂಕಿಂಗ್ ವ್ಯವಸ್ಥೆಯ ಬಾಗಿಲು ತೆರೆಯಿತು. ನಂತರದ ದಿನಗಳಲ್ಲಿ ನೇರ ಹಣ ವರ್ಗಾವಣೆ ಯೋಜನೆಗಳ ಯಶಸ್ವಿಗೆ ಇದೇ ಅಡಿಪಾಯ ಆಯಿತು. ಸ್ವಚ್ಛ ಭಾರತ, ಶೌಚಾಲಯದಿಂದ ಸಾಮಾಜಿಕ ಗೌರವದವರೆಗೆ. 2014ರ ಅಕ್ಟೋಬರ್ 2ನೇ ತಾರೀಕು ಆರಂಭ ಆದಂಥ ಸ್ವಚ್ಛ ಭಾರತ್ ಅಭಿಯಾನ ಕೇವಲ ಸರ್ಕಾರದ ಯೋಜನೆ ಆಗಿರಲಿಲ್ಲ, ಅದು ಒಂದು ಸಾಮಾಜಿಕ ಚಳುವಳಿಯ ರೂಪವನ್ನ ಪಡೆದುಕೊಳ್ತು. ಗ್ರಾಮೀಣ ಭಾರತದಲ್ಲಿ ಲಕ್ಷಾಂತರ ಕುಟುಂಬಗಳು ಮೊದಲ ಬಾರಿಗೆ ಶೌಚಾಲಯ ಸೌಲಭ್ಯವನ್ನ ಪಡೆದುಕೊಳ್ತು. ಮಹಿಳೆಯರ ಸುರಕ್ಷತೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಇದು ಮಹತ್ವದ ಹೆಜ್ಜೆಯಾಯಿತು. ಸ್ವಚ್ಛತೆ ಕುರಿತು ರಾಷ್ಟ್ರವ್ಯಾಪ್ತಿ ಚರ್ಚೆ ಆರಂಭ ಆದದ್ದು ಈ ಅಭಿಯಾನದ ದೊಡ್ಡ ಸಾಧನೆ. ಉಜ್ವಲ ಯೋಜನೆ, ಅಡುಗೆ ಮನೆಯ ಕ್ರಾಂತಿ. ಗ್ರಾಮೀಣ ಮಹಿಳೆಯರ ಬದುಕಿನಲ್ಲಿ ಬದಲಾವಣೆ ತಂದಂತಹ ಯೋಜನೆಗಳಲ್ಲಿ ಉಜ್ವಲ ಯೋಜನೆ ಪ್ರಮುಖವಾದದ್ದು. ಕಟ್ಟಿಗೆ ಮತ್ತು ಹೊಗೆಯ ನಡುವೆ ಅಡುಗೆ ಮಾಡ್ತಿದ್ದಂತಹ ಮಹಿಳೆಯರಿಗೆ ಉಚಿತ ಗ್ಯಾಸ್ ಸಂಪರ್ಕ ಒದಗಿಸುವ ಮೂಲಕ ಆರೋಗ್ಯ ಮತ್ತು ಜೀವನ ಮಟ್ಟ ಸುಧಾರಿಸುವಂಥ ಪ್ರಯತ್ನ ನಡೆಯಿತು. ಅನೇಕ ಕುಟುಂಬಗಳಿಗೆ ಇದು ಕೇವಲ ಸಿಲಿಂಡರ್ ಆಗಿರಲಿಲ್ಲ, ಗೌರವಯುತ ಬದುಕಿನ ಸಂಕೇತ ಆಗಿತ್ತು. ಡಿಜಿಟಲ್ ಇಂಡಿಯಾ, ಜಗತ್ತನ್ನ ಅಚ್ಚರಿಗೊಳಿಸಿದ ಭಾರತ. ಮೋದಿ ಆಡಳಿತದ ಅತ್ಯಂತ ಗಮನಾರ್ಹ ಸಾಧನೆಗಳಲ್ಲಿ ಡಿಜಿಟಲ್ ಇಂಡಿಯಾ ಪ್ರಮುಖವಾದದ್ದು.
ಇಂದು ತರಕಾರಿ ಮಾರುವವರಿಂದ ಹಿಡಿದು ದೊಡ್ಡ ಉದ್ಯಮಿಯವರೆಗೆ UPI ಮೂಲಕ ಹಣ ವರ್ಗಾವಣೆಯನ್ನ ನಡೆಸ್ತಾ ಇದ್ದಾರೆ. ಮೊಬೈಲ್ ಫೋನ್ ಇಂದು ಬ್ಯಾಂಕ್, ಕಚೇರಿ ಮತ್ತು ಸೇವಾ ಕೇಂದ್ರವಾಗಿ ಪರಿಣಮಿಸಿದೆ. ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ ಭಾರತ ವಿಶ್ವಕ್ಕೆ ಮಾದರಿಯಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಐತಿಹಾಸಿಕ ನಿರ್ಧಾರ. 2019 ಆಗಸ್ಟ್ 5ರಂದು 370ನೇ ವಿಧಿಯನ್ನ ರದ್ದುಗೊಳಿಸುವ ಮೂಲಕ ಮೋದಿ ಸರ್ಕಾರ ಐತಿಹಾಸಿಕ ನಿರ್ಧಾರವನ್ನ ಕೈಗೊಳ್ಳುತ್ತೆ. ದಶಕಗಳ ಕಾಲ ರಾಜಕೀಯ ಚರ್ಚೆಯ ವಿಚಾರವಾಗಿದ್ದಂತಹ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನಕ್ಕೆ ಅಂತ್ಯ ಹಾಡಲಾಯಿತು. ಬೆಂಬಲಿಗರು ಇದನ್ನ ರಾಷ್ಟ್ರೀಯ ಏಕೀಕರಣದ ಹೆಜ್ಜೆ ಅಂತ ಹೇಳಿದ್ರೆ, ವಿರೋಧಿಗಳು ಸಂವಿಧಾನಾತ್ಮಕ ಪ್ರಶ್ನೆಗಳನ್ನು ಎತ್ತಿದ್ರು. ಆದರೆ ದೇಶದ ರಾಜಕೀಯ ಇತಿಹಾಸದಲ್ಲಿ ಇದು ಮಹತ್ವದ ಘಟ್ಟವಾಗಿ ಪರಿಣಮಿಸಿತು. ರಾಮ ಮಂದಿರ. ದಶಕಗಳ ಕನಸಿಗೆ ಸಾಕಾರ ಅಯೋಧ್ಯೆಯ ರಾಮ ಮಂದಿರ. ಇನ್ನು ಈ ಒಂದು ವಿಚಾರ ಹಲವು ದಶಕಗಳಿಂದ ಭಾರತೀಯ ರಾಜಕೀಯದ ಕೇಂದ್ರ ವಿಚಾರವಾಗಿತ್ತು. ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ನಿರ್ಮಾಣಗೊಂಡಂತಹ ಮಂದಿರದ ಉದ್ಘಾಟನೆ ಮೋದಿ ಆಡಳಿತದ ಅವಧಿಯ ಅತ್ಯಂತ ಭಾವನಾತ್ಮಕ ಕ್ಷಣಗಳಲ್ಲಿ ಒಂದಾಗಿತ್ತು. ಕೋಟ್ಯಾಂತರ ಭಕ್ತರ ಕನಸು ನನಸಾದಂಥ ಕ್ಷಣವಾಗಿ ಅದು ದಾಖಲೆಯಾಯಿತು. ಕೋವಿಡ್ ಮಹಾಮಾರಿ ಆಡಳಿತದ ಅಗ್ನಿ ಪರೀಕ್ಷೆ. 2020ರಲ್ಲಿ ಕೋವಿಡ್ ಮಹಾಮಾರಿ ಇಡೀ ಜಗತ್ತನ್ನ ತತ್ತರಗೊಳಿಸಿತು. ಭಾರತದಲ್ಲೂ ಆರೋಗ್ಯ ಮತ್ತು ಆರ್ಥಿಕ ವ್ಯವಸ್ಥೆಗೆ ಭಾರಿ ಹೊಡೆತ ಬಿತ್ತು. ಲಾಕ್ಡೌನ್, ವಲಸೆ ಕಾರ್ಮಿಕರ ಸಮಸ್ಯೆ, ಆಸ್ಪತ್ರೆಗಳ ಒತ್ತಡ ಎಲ್ಲವೂ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿತ್ತು. ಆದರೆ ದೇಶೀಯ ಲಸಿಕೆ ಅಭಿವೃದ್ಧಿ, ಉಚಿತ ಲಸಿಕಾ ಅಭಿಯಾನ ಮತ್ತು ಆರೋಗ್ಯ ಮೂಲಸೌಕರ್ಯ ವಿಸ್ತರಣೆಯ ಮೂಲಕ ಸರ್ಕಾರ ಸಂಕಷ್ಟವನ್ನು ಎದುರಿಸೋದಕ್ಕೆ ಪ್ರಯತ್ನವನ್ನ ಪಡಿತು. ಜಾಗತಿಕ ವೇದಿಕೆಯಲ್ಲಿ ಭಾರತದ ಧ್ವನಿ ಮೋದಿ ಅವರಾಗಿದ್ದರು. ಈ ಅವಧಿಯಲ್ಲಿ ಭಾರತದ ವಿದೇಶಾಂಗ ನೀತಿ ಹೆಚ್ಚು ಚುರುಕುಗೊಂಡಿತು. ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ, ಫ್ರಾನ್ಸ್ ಹಾಗೂ ಮಧ್ಯಪ್ರಾಚ್ಯ ರಾಷ್ಟ್ರಗಳೊಂದಿಗೆ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಯಿತು. ಜಾಗತಿಕ ವೇದಿಕೆಯಲ್ಲಿ ಭಾರತದ ಪ್ರಭಾವ ಹೆಚ್ಚಾಗಿದೆ ಅನ್ನುವಂಥ ಅಭಿಪ್ರಾಯ ಅಂತಾರಾಷ್ಟ್ರೀಯ ವಲಯದಲ್ಲಿ ವ್ಯಕ್ತವಾಯಿತು. G20 ಶೃಂಗಸಭೆಯ ಯಶಸ್ವಿ. ಮೋದಿ ಯಶಸ್ಸಿನ ರಹಸ್ಯ. ಮೋದಿಯ ಯಶಸ್ಸಿನ ಹಿಂದೆ ಹಲವು ಅಂಶಗಳಿದೆ. ಅವರ ಮಾತಿನ ಶೈಲಿ, ಜನರೊಂದಿಗೆ ನೇರ ಸಂಪರ್ಕ, ಸಂಘಟನಾ ಸಾಮರ್ಥ್ಯ ಮತ್ತು ರಾಜಕೀಯ ಸಂದೇಶವನ್ನು ಸರಳವಾಗಿ ತಲುಪಿಸುವ ಕೌಶಲ್ಯ ಅವರನ್ನ ವಿಭಿನ್ನರನ್ನಾಗಿಸಿದೆ. ಅವರು ತಮ್ಮನ್ನ ಸಾಮಾನ್ಯ ಜನರ ಪ್ರತಿನಿಧಿಯಾಗಿ ಬಿಂಬಿಸಿಕೊಂಡ್ರು. ನಾನು ನಿಮ್ಮಲ್ಲೂ ಒಬ್ಬ ಅನ್ನುವಂಥ ಸಂದೇಶವನ್ನ ನಿರಂತರವಾಗಿ ಜನರಿಗೆ ತಲುಪಿಸಿದ್ರು. ಇದೇ ಅವರ ರಾಜಕೀಯ ಬಲ ಆಯಿತು. ನೆಹರು ನಂತರ ಮತ್ತೊಂದು ಯುಗ. ಭಾರತದ ಮೊದಲ ಕೆಲವು ದಶಕಗಳನ್ನ ನೆಹರು ಯುಗ ಅಂತ ಹೇಳಿ ಕರೆಯಲಾಗುತ್ತೆ. ಅದೇ ರೀತಿ ಕಳೆದ 12 ವರ್ಷಗಳನ್ನ ಮೋದಿ ಯುಗ ಅಂತ ಕರೆಯುವವರ ಸಂಖ್ಯೆ ಕೂಡ ಕಡಿಮೆ ಇಲ್ಲ. ಯಾಕೆಂದ್ರೆ ಅವರ ಆಡಳಿತ ಕೇವಲ ಸರ್ಕಾರದ ಬದಲಾವಣೆಗೆ ಮಾತ್ರ ಸೀಮಿತವಾಗಿರಲಿಲ್ಲ. ರಾಜಕೀಯ ಭಾಷೆ, ಚುನಾವಣಾ ಪ್ರಚಾರದ ಶೈಲಿ, ತಂತ್ರಜ್ಞಾನ ಬಳಕೆ ಮತ್ತು ನಾಯಕತ್ವದ ಕಲ್ಪನೆಗಳನ್ನೇ ಬದಲಾಯಿಸಿತು. ಚಹಾ ಮಾರ್ತಾ ಇದ್ದಂತಹ ಬಾಲಕನೊಬ್ಬ ದೇಶದ ಪ್ರಧಾನಿಯಾಗುವಂಥದ್ದು ಒಂದು ಕತೆ. ಆದರೆ ಪ್ರಧಾನಿಯಾದ ನಂತರ 12 ವರ್ಷಗಳ ಕಾಲ ದೇಶದ ರಾಜಕೀಯದ ಕೇಂದ್ರ ಬಿಂದುವಾಗಿ ಉಳಿಯುವಂಥದ್ದು ಮತ್ತೊಂದು ದೊಡ್ಡ ಸಾಧನೆ. ಮೋದಿ ಅವರನ್ನ ಬೆಂಬಲಿಸುವವರಿರಬಹುದು, ವಿರೋಧಿಸುವವರು ಕೂಡ ಇರಬಹುದು. ಆದರೆ ಅವರ ಪ್ರಭಾವವನ್ನ ನಿರಾಕರಿಸುವಂಥದ್ದು ಕಷ್ಟ. ಇಂದು ಅವರು ಕೇವಲ ಒಬ್ಬ ರಾಜಕಾರಣಿಯಲ್ಲ, ಭಾರತೀಯ ರಾಜಕೀಯದ ಒಂದು ಮಹತ್ವದ ಅಧ್ಯಾಯ. ಇತಿಹಾಸದಲ್ಲಿ ಕೆಲವರು ಅಧಿಕಾರ ಹಿಡಿದಂಥ ನಾಯಕರು ಅಂತ ಹೇಳಿ ದಾಖಲಾಗ್ತಾರೆ. ಇನ್ನು ಕೆಲವರು ಕಾಲಘಟ್ಟವನ್ನ ರೂಪಿಸಿದ ನಾಯಕರಾಗಿ ಉಳಿತಾರೆ. ಇಂದು ಅವರು ಕೇವಲ ಒಬ್ಬ ರಾಜಕಾರಣಿಯಲ್ಲ, ಭಾರತೀಯ ರಾಜಕೀಯದ ಒಂದು ಮಹತ್ವದ ಅಧ್ಯಾಯ. ಇತಿಹಾಸದಲ್ಲಿ ಕೆಲವರು ಅಧಿಕಾರ ಹಿಡಿದ ನಾಯಕರು ಅಂತ ಹೇಳಿ ದಾಖಲಾಗ್ತಾರೆ. ಮತ್ತೆ ಕೆಲವರು ಕಾಲಘಟ್ಟವನ್ನ ರೂಪಿಸುವಂಥ ನಾಯಕರಾಗಿ ಉಳಿತಾರೆ. ನರೇಂದ್ರ ಮೋದಿ ಯಾವ ವರ್ಗದಲ್ಲಿ ಸ್ಥಾನವನ್ನ ಪಡಿತಾರೆ ಅನ್ನುವಂಥದ್ದು ಅಂತಿಮವಾಗಿ ಇತಿಹಾಸವೇ ನಿರ್ಧಾರ ಮಾಡುತ್ತೆ. ಆದರೆ ಒಂದು ವಿಚಾರ ಸ್ಪಷ್ಟ, ವಡನಗರದ ರೈಲ್ವೆ ನಿಲ್ದಾಣದಲ್ಲಿ ಚಹಾ ಮಾರ್ತಾ ಇದ್ದಂಥ ಬಾಲಕನ ಹೆಸರು ಇಂದು ವಿಶ್ವದ ಪ್ರಭಾವಿ ನಾಯಕರ ಪಟ್ಟಿಯಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಅದೇ ಭಾರತೀಯ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಶಕ್ತಿ, ಅತಿ ದೊಡ್ಡ ಸೌಂದರ್ಯ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.